ಸೊ ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡ್ತಾ ಇರೋ ಥರನೇ ಬಿರಿಯಾನಿ ಮಾಡ್ತಾಯಿದ್ದೀವಿ, ಮಶ್ರೂಮ್ ಬಿರಿಯಾನಿ. ಇವತ್ತು ನಮ್ಮ ದೊಡ್ಡಮ್ಮನ ಬರ್ತಡೇ ಇತ್ತು. ಸೊ ಅವ್ರ ಕೈಯಾರೆ ಮಾಡಿದ್ದಾರೆ. ಬಟ್ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಅಂತ. ವಾಯ್ಸ್ ಕೂಡ ನಾನೇ ಕೊಟ್ಟು ಹಾಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ನಾವು ಒಂದು 15-20 ಮೆಂಬರ್ಸ್ ಇದ್ದೀವಿ. ಸೊ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸ್ಟಾರ್ಟಿಂಗ್ ಒಂದು ದೊಡ್ಡ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಎಲ್ಲ ತರಹದ ಪದಾರ್ಥಗಳನ್ನು ಹಾಕ್ತಾಯಿದ್ದೀವಿ. ಅಂದರೆ ಪಲಾವ್ ಎಲೆ ಇರ್ಬೋದು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಈ ಥರ ಎಲ್ಲ ರೀತಿಯ ಸಾಂಬಾರು ಪದಾರ್ಥ ಏನಿರುತ್ತೋ ಎಲ್ಲನೂ ಹಾಕ್ತಾಯಿದ್ದೀವಿ. ಅದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದಕ್ಕೆ 1-2 ಅಥವಾ 3 ಈರುಳ್ಳಿನ ಹೆಚ್ಕೊಂಡಿದ್ದೀವಿ. ಸೊ ಅಷ್ಟನ್ನು ಹಾಕಿ ಮತ್ತೆ ಒಂದು 2 ಮಿನಿಟ್ಸ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಅದು ನೀಟಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಒಂದು ಮಿಕ್ಸಿಲಿ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಪುದೀನ ಇಷ್ಟನ್ನು ನೀಟಾಗಿ ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದು ಆ್ಯಡ್ ಮಾಡಿಕೊಂಡು ನೀಟಾಗಿ ಅದ್ರ ಜೊತೆ ಬೆರೆತ್ಕೊಳ್ಳಿ ಅಂತ ಒಂದು 2 ಮಿನಿಟ್ಸ್, ಆಲ್ಮೋಸ್ಟ್ ಒಂದು 2 ಆರ್ 1 ಮಿನಿಟ್ ತನಕ ಬಿಟ್ಟು ನೆಕ್ಸ್ಟ್ ಅದಾದಮೇಲೆ 1-2 ಅಥವಾ 3 ಟೊಮ್ಯಾಟೋಸ್ನ ಪ್ಯೂರಿ ಥರ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇಷ್ಟು ಹಾಕಿ ಒಂದು ಸಲ ಟರ್ನ್ ಮಾಡಾದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಮತ್ತೆ ತಿರುಗಿಸ್ಕೊಳ್ಳಿ. ನೀಟಾಗಿ ಅದು ಬೇಯ್ಕೊಳ್ಳಿ. ಒಂದು ಮಿನಿಟ್ ಅಥವಾ ಒಂದು ಸ್ವಲ್ಪ ಹೊತ್ತು ನೀಟಾಗಿ ಫ್ಲೇವರ್ ಬರೋ ತನಕ. ಆಲ್ಮೋಸ್ಟ್ ಇದಕ್ಕೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ. 1 ಮಿನಿಟ್ ಅಥವಾ 2 ಮಿನಿಟ್ಸ್ ಮತ್ತೆ ಲೆಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ, ಅದು ನೀಟಾಗಿ ಇದಾಗಲಿ. ನೆಕ್ಸ್ಟ್ ಇಲ್ಲಿ ನೋಡಿ 3 ಪೌಡರ್ಸ್ ತೊಗೊಂಡಿದ್ದೀವಿ. ಒಂದು ಬಿರಿಯಾನಿ ಪೌಡರ್, ಒಂದು ಗರಂ ಮಸಾಲ ಮತ್ತು ಒಂದು ಕೊರಿಯಾಂಡರ್ ಪೌಡರ್. ಇಷ್ಟನ್ನು ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ನೆಕ್ಸ್ಟ್ ಅದು ಓಪನ್ ಮಾಡಾದಮೇಲೆ ಇದನ್ನು ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು 5 ಪ್ಯಾಕೆಟಲ್ಲಿ ಮಶ್ರೂಮ್ ಬರುತ್ತಲ್ಲ, ಒಂದು 200 ಗ್ರಾಮ್ಸ್ ಒಂದು ಆ ಥರ 5 ಮಶ್ರೂಮ್ ತೊಗೊಂಡಿದ್ದೀವಿ. ಅದನ್ನು ನೀಟಾಗಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಮತ್ತು ಈ ಚೊಂಬಲ್ಲಿ ಒಂದು 3 ಅಥವಾ 4 ಫುಲ್ ಕಂಪ್ಲೀಟಾಗಿ ಅಕ್ಕಿ ತೊಗೊಂಡಿದ್ದೀವಿ. ಅಕ್ಕಿನ ತೊಳೆದು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಒಂದು 5 ಮಿನಿಟ್ಸ್ ಇದ್ದರೆ ಸಾಕು. ಅಂದರೆ ನೀವು ಸ್ಟಾರ್ಟಿಂಗ್ ಯಾವಾಗ ಅಡುಗೆ ಸ್ಟಾರ್ಟ್ ಮಾಡ್ತೀರೋ ಆ ಟೈಮಲ್ಲೇ ಈ ಅಕ್ಕಿ ತೊಳೆದು ಎತ್ತಿಟ್ಕೊಂಡ್ಬಿಡಿ. ಸೊ ಇದೆಲ್ಲ ಆಗೋಷ್ಟರಲ್ಲಿ ನೀಟಾಗಿ ಅಕ್ಕಿನೂ ಇದಾಗಿರುತ್ತೆ, ಮಶ್ರೂಮು ಸರಿ ಹೋಗಿರುತ್ತೆ. ಸೊ ಅದಷ್ಟಾದಮೇಲೆ ನಾವಿವಾಗ ನೋಡಿ ಮಶ್ರೂಮ್ ಅಷ್ಟನ್ನು ಮಸಾಲಾಗೆ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನೀಟಾಗಿ ಮಿಕ್ಸ್ ಮಾಡಿ ಸೊ ದಟ್ ಎಲ್ಲನೂ ಮಶ್ರೂಮ್ಗೆ ಆ ಮಸಾಲ ಐಟಮ್ ಏನಿರುತ್ತೋ ಎಲ್ಲ ನೀಟಾಗಿ ಬೆರೆತ್ಕೊಳ್ಳುತ್ತೆ ಅಂತ. ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನಾವು ಸಾಲ್ಟ್ ಹಾಕ್ಬೇಕಲ್ವ. ಸೊ ನೆಕ್ಸ್ಟ್ ಸಾಲ್ಟ್ ಹಾಕಬೇಕು. ಆದರೆ ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀವಿ. ಯೂಶ್ವಲಿ ನಮ್ಮ ದೊಡ್ಡಮ್ಮ ಅಥವಾ ನಮ್ಮಮ್ಮ ಆಗಿರ್ಬೋದು ಎಲ್ಲ ಕಲ್ಲುಪ್ಪೇ ಯೂಸ್ ಮಾಡ್ತಾರೆ. ಸೊ ಅದನ್ನೇ ನಾವು ಕಲ್ಲುಪ್ಪು ಯೂಸ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಈ ಸೈಡ್ ಯಾವ ಕಡೆ ನೀವು ಅಡುಗೆ ಮಾಡ್ತಾಯಿರ್ತೀರೋ ಪಕ್ಕದ ಸೈಡಲ್ಲಿ ನಿಮಗೆ ಗೊತ್ತಿರುತ್ತೆ, ಯೂಶ್ವಲಿ ಬಿಸಿನೀರನ್ನ ಯೂಸ್ ಮಾಡ್ತಾರೆ. ಉಪ್ಪಿಟ್ಟಿರ್ಬೋದು ಅಥವಾ ಯಾವುದೇ ರೀತಿ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಬಿಸಿನೀರನ್ನ ಎತ್ತಿಟ್ಕೊಂಡಿರ್ತಾರೆ. ಸೊ ದಟ್ ಅಡುಗೆ ಬೇಗ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀವಿ. ಸೊ ಅದೇ ಬಿಸಿನೀರನ್ನ ಸ್ವಲ್ಪ ನೀಟಾಗಿ ಮಶ್ರೂಮು ಮತ್ತು ಮಸಾಲೆ ಮಿಕ್ಸ್ ಮಾಡಾದಮೇಲೆ ಹಾಕ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ಅಕ್ಕಿಗೆ ಆಮೇಲೆ ಮಸಾಲಕ್ಕೆ ಆಮೇಲೆ ಎಷ್ಟಕ್ಕೆ ಹದ ಬೇಕೋ ಅಷ್ಟಕ್ಕೂ ನೀರು ಎಷ್ಟು ಎತ್ತಿಟ್ಕೊಂಡಿದ್ದೀವೋ ಅಷ್ಟನ್ನು ಹಾಕಾಗಿದೆ ಇವಾಗ. ಸೊ ನೀಟಾಗಿ ಮಿಕ್ಸ್ ಆಗಲಿ ಅಂತ ಬಿಟ್ಟಿದ್ದೀವಿ. ಒಂದು 2 ಮಿನಿಟ್ಸ್ ಆದರೆ ಸಾಕು, ಇಲ್ಲ 1 ಮಿನಿಟ್ ಆದರೂ ಸಾಕು. ಸ್ವಲ್ಪ ಕುದಿ ಬರೋ ತನಕ ಅಷ್ಟೇ. ಸೊ ಇವಾಗ ಕುದಿ ಬಂದಾಯಿತು ಅಂತ ನೋಡಿದ್ವಿ. ಸೊ ಒಂದು ರೌಂಡ್ ಅಕ್ಕಿ ನಮ್ಮ ದೊಡ್ಡಮ್ಮ ನನಗೆ ಹೇಳ್ದಲ್ಲೇ ಹಾಕ್ಬಿಟ್ಟಿದ್ದಾರೆ. ನೆಕ್ಸ್ಟಿಂದ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಕುದಿ ಬಂದಾದಮೇಲೆ ಅಕ್ಕಿ ಹಾಕ್ತಾಯಿದ್ದೀವಿ. ಎಷ್ಟು ಅಕ್ಕಿ ಇತ್ತು ಅಷ್ಟು ಅಕ್ಕಿನ ಹಾಕಿಬಿಟ್ಟು ಎಲ್ಲ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ಈ ಥರ ಕಾಣಿಸುತ್ತೆ. ಸೊ ಇವಾಗ ಅಕ್ಕಿ ಬೇಯಬೇಕು. ಒಂದು 10 ಮಿನಿಟ್ಸ್ ಆದರೂ ಬಿಡಿ ಅಥವಾ ಒಂದು 5 ಮಿನಿಟ್ಸ್ ಆದರೂ ಬಿಟ್ಬಿಟ್ಟು ಮತ್ತೆ ಬಂದು ನೋಡಬೇಕು ನಾವು ಎಷ್ಟು ಅಕ್ಕಿ ಬೆಂದಿದೆ ಅಂತ. ಸೊ ಉದುರಾಗಿ ಆಗಿದ್ರೇ ಚೆಂದ. ಹಾಗಾಗಿ ಮತ್ತೆ ಬಂದು ನೋಡೋದು ಬೆಟರ್ ಅನಿಸುತ್ತೆ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ಗೆ.
ನೋಡಿ ಇಲ್ಲಿ ನಾನು ಆಲ್ಮೋಸ್ಟ್ 10 ಮಿನಿಟ್ಸ್ ಆದಮೇಲೆ ಬಂದೆ. ಈ ಥರ ಆಗಿತ್ತು. ಇನ್ನು ಸ್ವಲ್ಪ ನೀರು ಇತ್ತು, ಬಟ್ ಆಲ್ಮೋಸ್ಟ್ ಮುಗ್ದಿದೆ. ಮತ್ತೆ ಒಂದು 2 ಮಿನಿಟ್ಸ್ ಆದಮೇಲೆ ಬಿಟ್ಟು ಬಂದು ನೋಡಿದಾಗ ಈ ಥರ ಇತ್ತು. ನೀವು ಈ ಟೈಮಲ್ಲಿ ದಮ್ ಕಟ್ಟೋರಾಗಿದ್ದರೆ ದಮ್ ಕಟ್ಕೋಬೋದು, ಅಥವಾ ಹಾಗೇ ಉರಿಯೋ ಥರ ಬಿಟ್ಟರೆ ಅಂದರೆ ಕೆಳಗಡೆ ಹಾಗೇ ನೀವು ಬಿಸಿಯಾಗಲಿ ಅಂತ ಬಿಟ್ರೂ ಓಕೆ, ಅಥವಾ ನೀವು ಇನ್ನೂ ಬಿಸಿ ಮಾಡಿ ಬಿಟ್ರೂ ಓಕೆ. ಸೊ ಆ ಥರ ಮಾಡ್ಕೊಬೋದು. ನಾವು ಲಾಸ್ಟಲ್ಲಿ ಇಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀವಿ. ತುಂಬ ಇಷ್ಟ ಇದ್ದರೆ ನಿಂಬೆಹಣ್ಣು, ತುಪ್ಪ ಈ ಥರ ಎಲ್ಲನೂ ಆ್ಯಡ್ ಮಾಡ್ಕೋತಾರೆ. ನೋಡಿ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.